ಸ್ಪೈಸ್ ಆಫ್ ಲೈಫ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಅತ್ಯದ್ಭುತ ಅನುಭವಕ್ಕೆ ದಯವಿಟ್ಟು ಇಯರ್ಫೋನ್ ಬಳಸಿ. ಮದುವೆಯನ್ನು ಪವಿತ್ರ ಬಂಧ ಎನ್ನಲಾಗುತ್ತದೆ. ಆದರೆ ಪ್ರಸ್ತುತ ದಿನಕ್ಕೊಂದು ಪ್ರೀತಿ, ದಿನಕ್ಕೊಂದು ಸಂಬಂಧದಲ್ಲಿ ಜನ ತಮ್ಮನ್ನು ತೊಡಗಿಸಿಕೊಳ್ಳುವ ಮೂಲಕ ಈ ಮದುವೆ ಸಂಬಂಧಗಳ ಮೌಲ್ಯವನ್ನೇ ಹಾಳು ಮಾಡಿಬಿಟ್ಟಿದ್ದಾರೆ. ಹೊಂದಾಣಿಕೆಯ ಕೊರತೆ, ಅಗೌರವ, ಮಾತಿನ ಕೊರತೆ ಎಲ್ಲವೂ ಸಂಬಂಧಗಳನ್ನು ದೂರ ಮಾಡಿ ಹಂತವಾಗಿ ಡಿವೋರ್ಸ್ ವರೆಗೂ ತಲುಪುತ್ತದೆ. ಇದಕ್ಕೆ ಸತಿಪತಿಯ ಬಂಧವೇನೂ ಹೊರತಾಗಿಲ್ಲ. ಸ್ವಲ್ಪ ಸರಿ ಬರದೇ ಇದ್ದರೂ ಡಿವೋರ್ಸ್ ತೆಗೆದುಕೊಳ್ಳುತ್ತಾರೆ. ಅಷ್ಟೆಲ್ಲ ಖರ್ಚು ಮಾಡಿ ಆಸೆ ಪಟ್ಟು ಮದುವೆಯಾಗಿ ಡಿವೋರ್ಸ್ ಆಗುವ ಬದಲು ಕೆಲ ವಿಷಯಗಳನ್ನು ಮದುವೆಗೂ ಮುಂಚೆ ಗಂಡು ಹೆಣ್ಣು ಮಾತನಾಡಿಕೊಳ್ಳುವುದು ಮುಖ್ಯವಾಗುತ್ತದೆ. ಮದುವೆಯಾಗುವ ಮೊದಲು ದಂಪತಿಗಳು ಮುಖ್ಯವಾಗಿ ಚರ್ಚಿಸಬೇಕಾದ ವಿಷಯಗಳು ಇಲ್ಲಿವೆ. ಹಣಕಾಸಿನ ನಿರೀಕ್ಷೆಗಳು. ಸಾಮಾನ್ಯವಾಗಿ ದಂಪತಿಗಳಲ್ಲಿ ಹಣಕಾಸು ವಿಚಾರಕ್ಕೆ ಮೊದಲು ಜಗಳ ಆರಂಭವಾಗುತ್ತದೆ. ಹೀಗಾಗಿ ಮದುವೆಯಾಗುವವರು ತಮ್ಮ ಆದಾಯ, ಸಾಲ, ಉಳಿತಾಯ ಮತ್ತು ಖರ್ಚು ಮಾಡುವ ಅಭ್ಯಾಸಗಳು ಸೇರಿದಂತೆ ತಮ್ಮ ಹಣಕಾಸಿನ ಪರಿಸ್ಥಿತಿಗಳ ಬಗ್ಗೆ ಮಾತನಾಡಬೇಕು. ಹಣವನ್ನು ಮ್ಯಾನೇಜ್ ಮಾಡುವ ಬಗ್ಗೆ, ಭವಿಷ್ಯದ ವೆಚ್ಚ ಇವುಗಳ ಬಗ್ಗೆ ಮುಕ್ತವಾಗಿರಬೇಕು. ಮುಖ್ಯವಾಗಿ ತಮ್ಮ ಆದಾಯದ ಬಗ್ಗೆ ಯಾವುದೇ ರೀತಿಯಲ್ಲೂ ಸುಳ್ಳು ಹೇಳಬಾರದು. ಮುಂದೆ ಈ ವಿಚಾರದ ಬಗ್ಗೆ ಗೊತ್ತಾದರೆ ಜಗಳವಾಗಬಹುದು. ವೃತ್ತಿ ಆಕಾಂಕ್ಷೆಗಳು. ಭವಿಷ್ಯದ ತಪ್ಪು ಗ್ರಹಿಕೆಯನ್ನು ತಪ್ಪಿಸಲು ಪರಸ್ಪರರ ವೃತ್ತಿ ಮಾರ್ಗಗಳನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಗೌರವಿಸುವುದು ಬಹಳ ಮುಖ್ಯ. ನಿಮ್ಮ ವೃತ್ತಿ ಜೀವನದ ಗುರಿಗಳು, ಸಂಭಾವ್ಯ ಉದ್ಯೋಗ ಸ್ಥಳಾಂತರಗಳು ಮತ್ತು ಪರಸ್ಪರರ ವೃತ್ತಿಪರ ಕನಸುಗಳನ್ನು ಬೆಂಬಲಿಸಲು ನೀವು ಹೇಗೆ ಯೋಜಿಸುತ್ತೀರಿ ಎಂಬುದನ್ನು ಚರ್ಚಿಸಿ. ಬಹು ಮುಖ್ಯವಾಗಿ ದಂಪತಿಗಳು ಮಕ್ಕಳನ್ನು ಯಾವಾಗ ಮಾಡಿಕೊಳ್ಳಬೇಕು, ಎಷ್ಟು ಮಕ್ಕಳು ಬೇಕು ಎಂಬುದರ ಬಗ್ಗೆ ಚರ್ಚೆ ಮಾಡಿಕೊಂಡರೆ ಉತ್ತಮ. ಮದುವೆಗೂ ಮುಂಚೆ ಇದರ ಬಗ್ಗೆ ಮಾತಾಡಿಕೊಳ್ಳಲು ತುಸು ಸಂಕೋಚವಾದರೂ ಇದು ಬಹಳ ಮುಖ್ಯವಾದ ವಿಷಯ. ಪೋಷಕರ ಶೈಲಿಗಳು ಮತ್ತು ಜವಾಬ್ದಾರಿಗಳನ್ನು ಹೇಗೆ ಹಂಚಿಕೊಳ್ಳಲಾಗುತ್ತದೆ ಎಂಬುದರ ಕುರಿತು ಮಾತನಾಡುವುದು ಸಹ ಮುಖ್ಯವಾಗಿದೆ. ಭವಿಷ್ಯದ ಗುರಿಗಳು. ಭವಿಷ್ಯದ ಕನಸುಗಳನ್ನು ಒಳಗೊಂಡಿರುವ ನಿಮ್ಮ ದೀರ್ಘಾವಧಿಯ ಗುರಿಗಳನ್ನು ಒಟ್ಟಿಗೆ ಚರ್ಚಿಸಿ. ಉದಾಹರಣೆಗೆ, ಮನೆಯನ್ನು ಖರೀದಿಸುವುದು, ಪ್ರವಾಸ, ನಿವೃತ್ತಿ ಹೀಗೆ ಮುಖ್ಯ ಘಟ್ಟಗಳ ಬಗ್ಗೆ ಇಬ್ಬರು ಮೊದಲೇ ಚರ್ಚಿಸಿ. ಕುಟುಂಬ ಸಂಬಂಧಗಳು. ಮದುವೆಯು ಸಾಮಾನ್ಯವಾಗಿ ಎರಡು ಕುಟುಂಬಗಳನ್ನು ಒಗ್ಗೂಡಿಸುತ್ತದೆ. ಹೀಗಾಗಿ ನಿಮ್ಮ ವೈವಾಹಿಕ ಜೀವನದಲ್ಲಿ ನಿಮ್ಮ ಕುಟುಂಬಗಳು ಹೇಗೆ ತೊಡಗಿಸಿಕೊಳ್ಳಬೇಕೆಂದು ನೀವು ಬಯಸುತ್ತೀರಿ, ಸಂಭವನೀಯ ಘರ್ಷಣೆಗಳನ್ನು ಹೇಗೆ ನಿರ್ವಹಿಸಲು ಯೋಜಿಸುತ್ತೀರಿ ಎಂಬುದನ್ನು ಚರ್ಚಿಸಿ. ಧಾರ್ಮಿಕ ಮತ್ತು ಸಾಂಸ್ಕೃತಿಕ ನಂಬಿಕೆಗಳು. ಧರ್ಮ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯು ಮದುವೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ದಂಪತಿಗಳು ತಮ್ಮ ಧಾರ್ಮಿಕ ನಂಬಿಕೆಗಳು, ಸಾಂಸ್ಕೃತಿಕ ಆಚರಣೆಗಳು ಮತ್ತು ಇವುಗಳನ್ನು ತಮ್ಮ ವೈವಾಹಿಕ ಜೀವನದಲ್ಲಿ ಹೇಗೆ ಸಂಯೋಜಿಸಲಾಗುತ್ತದೆ ಎಂಬುದನ್ನು ಚರ್ಚಿಸಬೇಕು. ನೀವು ವಿಭಿನ್ನ ಹಿನ್ನೆಲೆಯಿಂದ ಬಂದಿದ್ದರೆ ಈ ಸಂಪ್ರದಾಯಗಳಿಗೆ ಸಂಬಂಧಿಸಿದಂತೆ ಹೇಗೆ ಹೊಂದಿಕೊಳ್ಳಬೇಕು ಎಂಬುದನ್ನು ಚರ್ಚಿಸಿ. ಎರಡು ಕುಟುಂಬದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ನಂಬಿಕೆಗಳು ವಿಭಿನ್ನವಾಗಿದ್ದರೂ ಸಹ ಒಬ್ಬರಿಗೊಬ್ಬರು ಗೌರವದಿಂದ ಇರಬೇಕು. ಸಂಬಂಧದ ನಿರೀಕ್ಷೆಗಳು. ಅನೇಕ ದಂಪತಿಗಳು ಸಂಬಂಧದ ಆರಂಭದಲ್ಲಿ ತಮ್ಮ ನಿರೀಕ್ಷೆಗಳನ್ನು ಚರ್ಚಿಸೋದೇ ಇಲ್ಲ. ಆದರೆ ಹೋಗ್ತಾ ಹೋಗ್ತಾ ಈ ವಿಷಯದಲ್ಲಿ ಭಿನ್ನಾಭಿಪ್ರಾಯ ಬರಬಹುದು. ಆದ್ದರಿಂದ ನಿಮ್ಮ ನಿರೀಕ್ಷೆಗಳನ್ನು ಸರಿಯಾಗಿ ಹೊಂದಿಸುವುದು ಮತ್ತು ಸಂಬಂಧದ ಆರಂಭದಲ್ಲಿ ಅವುಗಳನ್ನು ಚರ್ಚಿಸುವುದು ಮುಖ್ಯವಾಗಿದೆ. ಆರೋಗ್ಯ ಮತ್ತು ಕ್ಷೇಮ. ಆರೋಗ್ಯವು ಎರಡೂ ಪಾಲುದಾರರ ಮೇಲೆ ಪರಿಣಾಮ ಬೀರುವ ನಿರ್ಣಾಯಕ ಅಂಶವಾಗಿದೆ. ನಿಮ್ಮ ಪ್ರಸ್ತುತ ಆರೋಗ್ಯ ಸ್ಥಿತಿ, ಯಾವುದೇ ದೀರ್ಘಕಾಲದ ಪರಿಸ್ಥಿತಿಗಳ ಬಗ್ಗೆ ಚರ್ಚಿಸಿ. ಆರೋಗ್ಯದ ವಿಷಯದಲ್ಲಿ ಏನನ್ನೂ ಮುಚ್ಚಿಡುವ ಪ್ರಯತ್ನ ಮಾಡಬೇಡಿ. ಸಂಘರ್ಷಗಳನ್ನು ನಿಭಾಯಿಸುವುದು. ಎಲ್ಲಾ ಸಂಬಂಧದಲ್ಲೂ ಜಗಳ, ಭಿನ್ನಾಭಿಪ್ರಾಯ ಸಹಜ. ಆದರೆ ಅವುಗಳನ್ನು ಹೇಗೆ ದಂಪತಿಗಳು ನಿಭಾಯಿಸುತ್ತಾರೆ ಎಂಬುದರ ಮೇಲೆ ಸಂಬಂಧ ಉಳಿಯುತ್ತದೆ. ಮುಕ್ತ ಸಂವಹನ, ಸಮಾಲೋಚನೆ ಅಥವಾ ಇತರ ವಿಧಾನಗಳ ಮೂಲಕ ಸಂಘರ್ಷಗಳನ್ನು ಪರಿಹರಿಸಲು ನೀವು ಹೇಗೆ ಯೋಜಿಸುತ್ತೀರಿ ಎಂಬುದನ್ನು ಚರ್ಚಿಸಿ. ಹೀಗೆ ಎಲ್ಲಾ ಮುಖ್ಯ ವಿಷಯಗಳನ್ನು ಮುಕ್ತವಾಗಿ ಚರ್ಚಿಸಿ ಒಬ್ಬರಿಗೊಬ್ಬರನ್ನ ಅರ್ಥ ಮಾಡಿಕೊಂಡು ಮದುವೆ ಮಾಡಿಕೊಂಡರೆ ದಾಂಪತ್ಯ ಜೀವನ ಅತ್ಯಂತ ಸಂತೋಷದಿಂದ ಕೂಡಿರುತ್ತದೆ. ಧನ್ಯವಾದಗಳು. ಮತ್ತಷ್ಟು ಇಂಟರೆಸ್ಟಿಂಗ್ ಕಥೆಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಹಂಚಿಕೊಳ್ಳಿ.